ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮೊಳಗೊಬ್ಬ ಅಮೀನ್. ಇವತ್ತು ವಿಚಾರ ಏನಪ್ಪ ಅಂತ ಅಂದರೆ, ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ DDO ಅಂತ ತೋರಿಸ್ತಾ ಇದೆ. ಇವನಿದೆ ಮತ್ತು ಜುಲೈ ಮಂತದ್ದು ಇನ್ನೂ ಅಮೌಂಟ್ ಬಂದಿಲ್ಲ, ಜೂನ್ ತಿಂಗಳದ್ದು ಅಮೌಂಟ್ ಬಂದಿಲ್ಲ, ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳ ಜೊತೆಗೆ ಮತ್ತೊಂದು ಪ್ರಶ್ನೆ ನೀವು ಆ್ಯಡ್ ಮಾಡಿ ಕೇಳಿದ್ದೀರಾ. ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ DDO ಅಂದರೆ ಜುಲೈ ತಿಂಗಳದ್ದು ರಿಜೆಕ್ಟ್ ಆಗ್ತಾ ಇದೆ, ಜುಲೈ ತಿಂಗಳದ ಹಣ ಬರೋದೇನಿದೆಯಲ್ಲ ಅದು ರಿಜೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದರೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಏನು ಕಮೆಂಟನ್ನು ಮಾಡಿದ್ರಲ್ಲ ಎಲ್ಲ ಪ್ರಶ್ನೆಗಳಿಗೂ ವಿತಿನ್ 2 ಮಿನಿಟ್ಸಲ್ಲಿ ಎಲ್ಲ ಕರೆಕ್ಟಾಗಿ ಆನ್ಸರ್ ನೀಡ್ತೀನಿ. ವಿಡಿಯೋನ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿಬಿಡಿ. ಹಾಗಿದ್ರೆ ಬನ್ನಿ ಗೆಳೆಯರ, ಡೈರೆಕ್ಟಾಗಿ ವಿಡಿಯೋಗೆ ಹೋಗ್ಬಿಡ್ತೀನಿ. ಮೊದಲನೇ ಪ್ರಶ್ನೆ, ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಪ್ರಾಬ್ಲಮ್ ಸೊಲ್ಯೂಷನ್ ಕೇಳ್ತಾ ಇದ್ದಾರೆ. ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿದೆ. ಅಲ್ಲಿ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಎಂಟರ್ ಮಾಡೋದು ಬದಲು ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಅಂತ ಇರುತ್ತೆ, ಅಲ್ಲಿ ಹೋಗಿ OTP ಹಾಕಿ ಆಧಾರ್ ಕಾರ್ಡ್ ಅಥೆಂಟಿಕೇಷನನ್ನು ಮಾಡಿಸ್ಕೊಳ್ಳಿ. ಒಂದು ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ DDO ಅಂತ ತೋರಿಸ್ತಾ ಇದೆ. ಜುಲೈ ಮಂತದ್ದು ಚೆಕ್ ಮಾಡಿದ್ರೆ ಆಗಸ್ಟ್ ಮಂತದ್ದು ಅಮೌಂಟ್ ಇನ್ನೂ ಬಂದಿಲ್ಲ ಅಂತೇಳಿ ಚೆಕ್ ಮಾಡಿದ್ರೆ ಈ ರೀತಿ ತೋರಿಸ್ತಾ ಇದೆ. ನಾನು ನಿಮ್ಮ ವಿಡಿಯೋದಲ್ಲಿ ಮೊದಲೇ ಹೇಳಿದ್ದೆ ಸ್ನೇಹಿತರೆ, ಕೌಶಲ್ಯಕಾರ ಕರ್ನಾಟಕ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅದು ಯಾಕಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋಗ್ಬೇಕಾದ್ರೆ ಈಗಾದರೂ ತೋರಿಸ್ತೆ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಲಾಸ್ಟ್ 6 ಮಂತ್ ರಿಜಿಸ್ಟ್ರೇಷನ್ ಇವನಿಧಿ ಅಂತೇಳಿ. ಅಂದರೆ ಯುವನಿಧಿ ಫಲಾನುಭವಿಗಳು ಲಾಸ್ಟ್ 6 ತಿಂಗಳು ಹಿಂದೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಯುವನಿಧಿ ಹಣ ಬಂದಿರಲಿ ಬರದೇ ಇರಲಿ, ಈ ರಿಜಿಸ್ಟರ್ ಏನಾದರೂ ನೀವು ಮಾಡಿಕೊಂಡಿದ್ರೆ ಕಂಪಲ್ಸರಿ ಯುವನಿಧಿ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ 6 ತಿಂಗಳಾಗಿದ್ದರೆ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಕೌಶಲ್ಯಕಾರ ಕರ್ನಾಟಕ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಬೇಕು. ನನ್ನ ಮಾತನ್ನು ನೀವು ಕೇಳಲಿಲ್ಲ, ಕೆಲವೊಂದು ವಿಡಿಯೋಗಳನ್ನು ನೆಗ್ಲೆಕ್ಟ್ ಮಾಡಿದರೆ ಹೀಗಾಗಿ ಈಗ ಆ ಸಮಸ್ಯೆನ ಈಗ ಎದುರು ಪರಿಣಮಿಸ್ತಾ ಇದ್ದೀರಾ. ಇದಕ್ಕೆ ನೀವು ಮಾಡಬೇಕಾಗಿರೋದು ಅಂದರೆ 1902 ಅಂತೇಳಿ ಇದರದ್ದೇ ಆದ ಹೆಲ್ಪ್ಲೈನ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ಕೇಳಿ. ಅಥವಾ 8147500500 ಅಂತ ಹೆಲ್ಪ್ಲೈನ್ ನಂಬರ್ ಇದೆ, ಈ ನಂಬರ್ಗೂ ನೀವು ಕಾಲ್ ಮಾಡಿ ವಿಚಾರಿಸ್ಬೋದು. ಮತ್ತು ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹಣದ ಹೊರೆಯಾಗ್ತಾ ಇದೆ. ನೀವು ಯಾವುದಾದ್ರೂ ಇಂಥ ಸಣ್ಣ ಸಣ್ಣ ತಪ್ಪುಗಳು ಮಿಸ್ಟೇಕ್ ಮಾಡಿದ್ರೂ ಕೂಡ ಇವನಿದನ್ನು ಕ್ಯಾನ್ಸಲ್ ಮಾಡ್ತಾರೆ, ಅವರ ಹೊರೆಯನ್ನು ಕಡಿಮೆ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಯುವನಿಧಿಯಿಂದ ಬಂದಿರತಕ್ಕಂಥ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ಪಿನ್ ಟು ಪಿನ್ ಹೇಳ್ತೇನೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ಆನ್ಲೈನಲ್ಲಿ ಅಥವಾ ವಿಡಿಯೋ ನಾನು ಹಾಕಿದಾಗ ಪೂರ್ತಿಯಾಗಿ ನೋಡಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿರುತ್ತೆ, ಕಮೆಂಟ್ ಮಾಡಿ. ಯಾವುದೇ ಆಗಲಿ ಇವನಿಧಿ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇದ್ದು ಒಂದು ಕಮೆಂಟ್ ಮಾಡಿ. ಆ ಕಮೆಂಟಿಗೆ ಅಲ್ಲೇ ಮೆಸೇಜಲ್ಲೇ ರಿಪ್ಲೈ ಮಾಡೋದಿತ್ತಂದರೆ ಮೆಸೇಜಲ್ಲೇ ರಿಪ್ಲೈ ಮಾಡ್ತೀನಿ. ಇಲ್ಲಪ್ಪ ಅದಕ್ಕೆ ವೀಡಿಯೋನೇ ಮಾಡಬೇಕು ಅಂತ ಇದ್ದರೆ ವೀಡಿಯೋ ಮಾಡ್ತೀನಿ. ಮತ್ತು ಸ್ನೇಹಿತರೆ, ನಾನು ಹೆಚ್ಚಿನ ವೀಡಿಯೋನ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವೀಡಿಯೋಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ